ಕುಮಟಾ ತಾಲೂಕಿನ ಬಾಡದ ಗ್ರಾಮ ಪಂಚಾಯತ್ನಲ್ಲಿ ಜಿಲ್ಲಾ ಪಂಚಾಯತಿನಿಂದ ಅನುಮೋದನೆ ಪಡೆಯದೆ ಹೊರಗುತ್ತಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಆಪರೇಟರ್ ಅನ್ನು ನೇಮಕ ಮಾಡಿಕೊಂಡ ಪ್ರಕರಣದಲ್ಲಿ ಪಿಡಿಒ ಅವರು ಸರ್ಕಾರದ ಹಣ ದುರ್ಬಳಕೆ ಮಾಡಿಕೊಂಡ ಆರೋಪ ಕೇಳಿಬಂದಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕೆಲ ಗ್ರಾಮ ಪಂಚಾಯತ್ನಲ್ಲಿ ಕೆಲ ಅಧಿಕಾರಿಗಳು ಮನಸೋ ಇಚ್ಛೆ ಅಧಿಕಾರ ನಡೆಸುತ್ತಿರುವ ಆರೋಪ ಇದೆ. ಈ ಆರೋಪಕ್ಕೆ ಇಂಬು ನೀಡುವಂತೆ ಕುಮಟಾ ತಾಲೂಕಿನ ಬಾಡ ಗ್ರಾಮ ಪಂಚಾಯತ್ನಲ್ಲೂ ಸರ್ಕಾರದ ಹಣ ದುರ್ಬಳಕೆ ಮಾಡಿರುವ ಆರೋಪ ವ್ಯಕ್ತವಾಗಿದೆ. ಯಾವುದೇ ಗ್ರಾಮ ಪಂಚಾಯತ್ನಲ್ಲಿ ಸಿಬ್ಬಂದಿಯನ್ನು ಅಥವಾ ನೌಕರರನ್ನು ನೇಮಕ ಮಾಡಿಕೊಳ್ಳುವಾಗ ಜಿಲ್ಲಾ ಪಂಚಾಯತ್ನಿಂದ ಅನುಮೋದನೆ ಪಡೆದ ಮೇಲೆಯೇ ಅದು ಕಾನೂನುಬದ್ಧವಾಗುತ್ತದೆ. ಒಂದು ವೇಳೆ ಜಿಲ್ಲಾ ಪಂಚಾಯತ್ನಿಂದ ಅನುಮೋದನೆ ಪಡೆಯದೆ ಗ್ರಾಮ ಪಂಚಾಯತ್ನಲ್ಲಿ ನೇಮಕ ಮಾಡಿಕೊಳ್ಳುವ ನೌಕರರಿಗೆ ಕಾನೂನಿನಲ್ಲಿ ಮಾನ್ಯತೆ ಇರುವುದಿಲ್ಲ. ಇಂಥದ್ದೇ ಒಂದು ಪ್ರಕರಣದಲ್ಲಿ ಈಗ ಬಾಡ ಗ್ರಾಮ ಪಂಚಾಯತ್ ಪಿಡಿಒ ಅವರು ವಿವಾದಕ್ಕೆ ಸಿಲುಕಿದ್ದಾರೆ. ಬಾಡ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒ ಆಗಿದ್ದ ವೀಣಾ ನಾಯ್ಕರು ಕಂಪ್ಯೂಟರ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಂದಾ ಪರಮೇಶ್ವರ ನಾಯ್ಕರನ್ನು 2018ರಲ್ಲಿ ವಜಾಗೊಳಿಸಿ ಹೊರಗುತ್ತಿಗೆ ಆಧಾರದ ಮೇಲೆ ಇನ್ನೋರ್ವ ಮಹಿಳೆಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಆದರೆ ಈ ನೇಮಕಕ್ಕೆ ಇಂದಿಗೂ ಜಿಲ್ಲಾ ಪಂಚಾಯತ್ನಿಂದ ಅನುಮೋದನೆ ದೊರೆಯದ ಕಾರಣ ಈ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಇಂದಿಗೂ ಜಿಲ್ಲಾ ಪಂಚಾಯತ್ ಕಡತಗಳ ಪ್ರಕಾರ ಖಾಲಿ ಇರುವುದಾಗಿ ತೋರಿಸುತ್ತಿದೆ. ಆದರೆ ಗ್ರಾಮ ಪಂಚಾಯತ್ನಲ್ಲಿ ಈ ಹುದ್ದೆಗೆ ನೇಮಕ ಮಾಡಿಕೊಂಡು ಪಂಚಾಯತ್ ಅನುದಾನವನ್ನು ಕಳೆದ ಹಲವು ವರ್ಷಗಳಿಂದ ನೀಡುವ ಮೂಲಕ ಸರ್ಕಾರಿ ಹಣದ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಆರೋಪ ಈಗ ಕೇಳಿಬಂದಿದೆ. 2010ರಿಂದ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ನಂದಾ ಪರಮೇಶ್ವರ ನಾಯ್ಕರನ್ನು 2018ರಲ್ಲಿ ಪಿಡಿಒ ವೀಣಾ ಅವರು ವಜಾಗೊಳಿಸಿದ ಕ್ರಮವನ್ನು ಪ್ರಶ್ನಿಸಿ ನಂದಾ ಅವರ ತಂದೆಯಾದ ಪರಮೇಶ್ವರ ನಾಯ್ಕರು ತಮ್ಮ ಮಗಳಿಗಾದ ಅನ್ಯಾಯದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದರಿಂದ ಕೋರ್ಟ್ ನಂದಾ ನಾಯ್ಕರಿಗೆ ಖಾಲಿ ಇರುವ ಹುದ್ದೆಗೆ ನೇಮಕ ಮಾಡಿಕೊಳ್ಳುವಂತೆ 8/11/2022ಕ್ಕೆ ಆದೇಶ ನೀಡಿದೆ. ಈ ಸಂಬಂಧ ಕಳೆದ 3 ವರ್ಷಗಳಿಂದ ಅನೇಕ ಪತ್ರ ವ್ಯವಹಾರಗಳು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ನಂದಾ ನಾಯ್ಕರ ನಡುವೆ ನಡೆದಿದೆ. ಬಳಿಕ 2026 ಏಪ್ರಿಲ್ ತಿಂಗಳ 8 ಮತ್ತು 16ನೇ ತಾರೀಕಿನಂದು ಕೋರ್ಟ್ ಆದೇಶ ಪಾಲಿಸುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಕುಮಟಾ ತಾಲೂಕು ಪಂಚಾಯತ್ ಇಒ ಅವರು ಅಧಿಕೃತ ಪತ್ರದ ಮೂಲಕ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಈ ನಿರ್ದೇಶನ ನೀಡಿ 1.5 ತಿಂಗಳಾದರೂ ಈ ತನಕ ಪಾಲನೆಯಾಗಿಲ್ಲ. ಹಾಗಾದರೆ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ತಾಲೂಕು ಪಂಚಾಯತ್ ಇಒ ಅವರ ನಿರ್ದೇಶನ ಪತ್ರಕ್ಕೆ ಕಿಮ್ಮತ್ತೇ ಇಲ್ಲವೇ ಎಂಬ ಪ್ರಶ್ನೆ ಕೂಡ ಈಗ ಮೂಡಿದೆ. ಇನ್ನು ಕಳೆದ ಹಲವು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ನಿಂದ ಅನುಮೋದನೆ ಪಡೆಯದೆ ಗ್ರಾಮ ಪಂಚಾಯತ್ನಿಂದ ನೇಮಕ ಮಾಡಿಕೊಂಡ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ವಿನಿಯೋಗಿಸುತ್ತಿರುವ ಹಣ ದುರ್ಬಳಕೆ ಹಾಕುತ್ತಿರುವ ಆರೋಪ ವ್ಯಕ್ತವಾಗಿದ್ದು, ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕೆಂದು ದೂರುದಾರ ಪರಮೇಶ್ವರ ನಾಯ್ಕರು ಆಗ್ರಹಿಸಿದ್ದಾರೆ. ಈ ಹಣ ದುರ್ಬಳಕೆ ಸಂಬಂಧ ಇವರು ಲೋಕಾಯುಕ್ತ ಅಧಿಕಾರಿಗಳಿಗೂ ದೂರು ಸಲ್ಲಿಸಿದ್ದಾರೆ ಎಂದು ಅವರು ಕೆನರಾ ಪ್ಲಸ್ ವಾಹಿನಿಗೆ ತಿಳಿಸಿದ್ದಾರೆ. ನನ್ನ ಮಗಳಿಗೆ 2010ರಿಂದ 2018ರವರೆಗೆ ಕೆಲಸ ಮಾಡಿ ಪಗಾರ ಕೊಟ್ಟಿದ್ದಾರೆ ಸರ್ಕಾರದವರು. ಅವಳನ್ನು ಈ ವೀಣಾ ಅನಂತ ನಾಯ್ಕರವರು ಅವಳನ್ನು 2018ಕ್ಕೆ ಅವಳನ್ನು ವಜಾ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅವಳು ಭಾಳ ಕಷ್ಟದಲ್ಲದೆ ಹುಡುಗಿ ಆಗಿದೆ. ಅವಳಿಗೆ ಮಗು ಜೀವನ ಮಾಡೋರೆಲ್ಲ ಭಾಳ ಕಷ್ಟ ಆಗಿದೆ. ಇದೆಲ್ಲ ಕಾರಣದಿಂದ ಆ ಪಿಡಿಒರವರು ಪೂರ್ತಿ 2 ಜನ ಪಿಡಿಒರವರು ವೀಣಾ ಅನಂತ ನಾಯ್ಕ, ಕಮಲಾ ಹರಿಕಾಂತ್ ಇಬ್ಬರೂ 2011ರಿಂದ 2026ವರೆಗೂ ಕಾನೂನು ಬಾಹಿರವಾಗಿ ನಿಯಮವನ್ನೆಲ್ಲ ಉಲ್ಲಂಘನೆ ಮಾಡಿ, ಸರ್ಕಾರದ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಿ ಕೆಲಸ ಮಾಡಿ ಆ ಹುಡುಗಿಯನ್ನು ವಜಾ ಮಾಡಿ ಮನೆ ಕಳಿಸಿದ್ದಾರೆ. CS ಅವರು ಪತ್ರ 1/12/2018ಕ್ಕೆ ಪತ್ರ ಇವರಿಗೆ ಹಾಕಿದರು. ಪಂಚಾಯತಕ್ಕೆ ಕೂಡಲೇ ಕ್ರಮ ತಗೊಳ್ಳಿ, ಅವರನ್ನು ಹೊರಗುತ್ತಿಗೆಯಿಂದ ತಗೊಂಡವರನ್ನು ಭಾರತೀಯ ನಾಣ್ಯ ಚೇರಿಯನ್ನು ಅವರನ್ನು ಕೈಬಿಟ್ಟು ಇವರನ್ನು ಮುಂದುವರಿಸ್ಕೊಂಡು ಹೋಗಿ ಹೇಳಿದರು. ಪತ್ರವನ್ನು ಹಾಕಿದರು. 4 ಪತ್ರ ಹಾಕಿದ್ರು ಕೂಡ ಅದಕ್ಕೆ ಯಾವುದೇ ಒಂದು ಉತ್ತರ ಇದು ಕೊಡದೇ ಮಹಾಬಲೇಶ್ವರ ಎಂಟರ್ಪ್ರೈಸಸ್ ಬೆಂಗಳೂರು ಅವರಿಗೆ ಹೊರಗುತ್ತಿಗೆ ಕಂಪನಿಗೆ ಇವರು ಮತ್ತು ಅಧ್ಯಕ್ಷರು ಸೇರಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಅವಳ ಅಧಿಕಾರವನ್ನು ಮೊಟೆಗೊಳಿಸಿ ಮನೆ ಕಳಿಸಿದ್ದಾರೆ. ಅದರಿಂದ ಈ ಭ್ರಷ್ಟ ಅಧಿಕಾರಿ ಪಂಚಾಯತ್ ಪಿಡಿಒ ವೀಣಾ ನಾಯ್ಕರು ಮತ್ತು ಕಮಲಾ ಹರಿಕಾಂತ 2011ರಿಂದ 2026 2 ಜನ ಪಿಡಿಒಗಳಿದ್ದವರು ಭ್ರಷ್ಟಾಚಾರ ಮಾಡ್ತೇ ಬಂದಿದ್ದಾರೆ. ಆದ್ದರಿಂದ ಇದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಕೋರ್ಟು ಆದೇಶವನ್ನು ಸಹಿತ ಇವರಿಗೆ ಪಾಲನೆ ಮಾಡಿದನೆಯ ಹಿಂದಿನ CS ಅವರು ಇವರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿ ಅವರು ಮತ್ತೆ ಪುನಃ ಅಲ್ಲಿ ಮಾಡ್ಕೊಂಡು ಅದೇ ಜಾಗಕ್ಕೆ ಅವರು ಬಂದಿದ್ದಾರೆ. ಯಾಕಂದರೆ ಪೂರ್ತಿ ಭ್ರಷ್ಟಾಚಾರ ಮಾಡುವ ಉದ್ದೇಶದಲ್ಲೇ ಅವರು ಬಂದಿದ್ದಾರೆ. ಭ್ರಷ್ಟಾಚಾರ ಕಾಗದಪತ್ರಗಳನ್ನೆಲ್ಲ ನಷ್ಟ ಮಾಡಿ ಪೂರ್ತಿಯ ಸರ್ಕಾರದ ಆ ಹುಡುಗಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ. ಅದರಿಂದ ಅವ್ರ ಮೇಲೆ ಅವರನ್ನು ವಜಾ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ನನ್ನ ಅರಿಕೆ ಇದೆ. ದಯಮಾಡಿ ತಮ್ಮ ಇದನ್ನು
ಇನ್ನು ಈ ಬಗ್ಗೆ ಬಾಡ ಗ್ರಾಮ ಪಂಚಾಯತ್ ಪಿಡಿಒ ಕಮಲಾ ಅವರನ್ನು ಕೆನರಾ ಪ್ಲಸ್ ವಾಹಿನಿ ಸಂಪರ್ಕಿಸಿದಾಗ ನಮ್ಮಲ್ಲಿ ಈಗ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿರುವ ಮಹಿಳೆಯು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ಗೆ ದಾವೆ ಹೂಡಿದ್ದು ಅವರ ಅರ್ಜಿ ವಿಚಾರಣೆ ಹಂತದಲ್ಲಿದೆ. ಅಲ್ಲದೆ ನಂದಾ ಪರಮೇಶ್ವರ ನಾಯ್ಕರು ನನ್ನ ಮೇಲೂ 2024ರಲ್ಲಿ ನ್ಯಾಯಾಲಯ ಆದೇಶ ಪಾಲನೆ ಮಾಡದೇ ಇರುವ ಬಗ್ಗೆಯೂ ಕೇಸ್ ಹಾಕಿದ್ರು. ನಾನು ಕೋರ್ಟ್ಗೆ ಹಾಜರಾಗಿದ್ದೇನೆ. ನನ್ನದೇನೂ ತಪ್ಪಿಲ್ಲ ಎಂಬ ಕಾರಣಕ್ಕೆ ಅವರ ವಕೀಲರೇ ಕೇಸನ್ನ ವಾಪಸ್ ಪಡೆದಿದ್ದಾರೆ. ಈ ಎಲ್ಲಾ ವಿಷಯಗಳ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಇದರಲ್ಲಿ ನನ್ನದೇನೂ ಪಾತ್ರವಿಲ್ಲ ಮತ್ತು ಹಣದ ದುರ್ಬಳಕೆಯೂ ನಡೆದಿಲ್ಲ ಎಂದು ಬಾಡ ಪಿಡಿಒ ಕಮಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.